ಹಲೋ ಎವ್ರಿವನ್, ವೆಲ್ಕಮ್ ಟು ಸುಶಿ ಲೈಫ್ ಡೈರೀಸ್. ಈ ವಿಡಿಯೋಲಿ ನಾನು ನಂದು ಬಾಲಿ ಸ್ವಿಂಗ್ ಎಕ್ಸ್ಪೀರಿಯನ್ಸು ಮತ್ತು ಅದ್ರ ಡೀಟೇಲ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಬಾಲಿಲಿ ಯಾವ ಫೇಮಸ್ ಬಾಲಿ ಸ್ವಿಂಗ್ ಹೋಗಿದ್ವಿ, ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಮತ್ತು ಡ್ರೆಸ್ ಹೇಗೆ ರೆಂಟ್ ಮಾಡಿದ್ವಿ, ಫೋಟೋಸ್ ಡೀಟೇಲ್ಸು, ಮತ್ತು ನಾವು ಟ್ರೈ ಮಾಡಿದ ಈಚ್ ಆಕ್ಟಿವಿಟಿ ಎಕ್ಸ್ಪೆನ್ಸಸ್ ಹೇಗಿತ್ತು ಮತ್ತು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಸೊ ಅದೆಲ್ಲನೂ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾವು ಚೂಸ್ ಮಾಡ್ಕೊಂಡಿದ್ದು ಅಲಾಸ್ ಹರಮ್ ಅನ್ನೋ ಬಾಲಿ ಸ್ವಿಂಗು. ಸೊ ಇದು ಆಕ್ಚುಲಿ ಒನ್ ಆಫ್ ದ ಫೇಮಸ್. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಪಿಕ್ಸ್ ನೋಡಿ ಮತ್ತೆ ವಿಡಿಯೋಸ್ ನೋಡಿ ತುಂಬಾನೇ ಇಂಪ್ರೆಸ್ ಆಗಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ನೀವು ಇಲ್ಲಿಗೆ ಹೋಗ್ಬೇಕಂದ್ರೆ ತುಂಬಾ ಬೇಗ ಹೋದ್ರೆ ಒಳ್ಳೇದು. ಲೈಕ್ ಇದು ಒಂದು 10 ಗಂಟೆ ಹಂಗೆ ಸ್ಟಾರ್ಟ್ ಆಗುತ್ತೆ. ಸೊ ಅರ್ಲಿ ಹೋದ್ರೆ ನಿಮಗೆ ಕ್ಯೂ ಕಡಿಮೆ ಇರುತ್ತೆ, ಜನ ಕಡಿಮೆ ಇರುತ್ತೆ. ಸೊ ವೆಯ್ಟಿಂಗ್ ಪೀರಿಯಡ್ ಕೂಡ ಕಡಿಮೆ ಇರುತ್ತೆ. ಸೊ ನಾವು ಅದಕ್ಕೆ ತುಂಬಾ ಬೇಗನೆ ಅಂದ್ರೆ ಒಂದು 10 ಗಂಟೆಗೆಲ್ಲ ಇಲ್ಲಿ ಬಂದ್ವಿ. ಸೊ ಇಲ್ಲಿ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ರಿಸೆಪ್ಷನ್ ಇರುತ್ತೆ. ಸೊ ಅಲಾಸ್ ಹರೂಮಲ್ಲಿ ತುಂಬಾನೇ ಆಕ್ಟಿವಿಟೀಸ್ ಇದೆ. ಸೊ ಅದಕ್ಕೆ ಅವರು ಒಂದು ಎಂಟ್ರಿ ಫೀಸ್ ಇಟ್ಟಿದ್ದಾರೆ, 1 250 ರುಪೀಸ್ ಅಂತ. ಸೊ ಫಸ್ಟ್ ನೀವು 1 250 ರುಪೀಸ್ ಕೊಟ್ರೆ ಸೊ ನಿಮಗೊಂದು ರೆಡ್ ಬ್ಯಾಂಡ್ ಕೊಡ್ತಾರೆ. ಸೊ ಆ ಬ್ಯಾಂಡ್ ಹಾಕೊಂಡ್ರೆ ನೀವು ಒಳಗಡೆ ಹೋಗಕ್ಕೆ ಎಂಟ್ರಿ ಸಿಗುತ್ತೆ. ಸೊ ಅಲ್ಲಿ ತುಂಬಾನೇ ಸೈಕ್ಲಿಂಗ್ ಆಗಿರ್ಬೋದು, ಜಿಪ್ ಲೈನಿಂಗು ಅಂಡ್ ಕೆಫೆ ಕೂಡ ಇದೆ. ಅದು ತುಂಬಾ ಫೇಮಸ್ ಕೆಫೆ. ಸೊ ಎಲ್ಲ ಇದೆ. ಸೊ ಕೆಫೆಗೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕು. ಅದು ಒಳಗಡೆ ಸೊ ಸ್ವಿಂಗ್ಗೆ ಎಕ್ಸ್ಟ್ರಾ ಇರುತ್ತೆ. ಬೇರೆ ಆಕ್ಟಿವಿಟೀಸ್ಗಳಿಗೆ ನೀವು ಎಕ್ಸ್ಟ್ರಾ ತಗೋಬೇಕು. ಇದು ಜಸ್ಟ್ 250 ರುಪೀಸು ನೀವು ಒಳಗಡೆ ಎಂಟ್ರಿ ಆಗೋಕಷ್ಟೇ. ಸೊ ಒಳಗಡೆ ಬಿಡೋಕ್ಕಿಂತ ಮುಂಚೆ ಒಂದು ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ. ಅವ್ರು ನಿಮ್ಮ ಬ್ಯಾಗ್ನೆಲ್ಲ ಚೆಕ್ ಮಾಡ್ತಾರೆ. ಕ್ಯಾಮ್ರಾಸ್ ಆ್ಯಂಡ್ ಮೊಬೈಲ್ ಫೋನ್ಸ್ನ ಕ್ಯಾರಿ ಮಾಡ್ಬೋದು. ಸೊ ನೆಕ್ಸ್ಟ್ ನಾವಿಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ಮುಗಿಸ್ಕೊಂಡು ಬೇಗ ಬೇಗ ಎಂಟ್ರಿ ಆದ್ವಿ. ಯಾಕೆಂದರೆ ಜನ ಬರೋಕ್ಕೆ ಸ್ಟಾರ್ಟ್ ಆಗೋದ್ರೆ ಸೊ ಸ್ವಿಂಗ್ಗೆ ವೇಟಿಂಗ್ ಪೀರಿಯಡು ತುಂಬ ಇರುತ್ತೆ. ಅದಕ್ಕೆ ನಾವು ಬೇಗ ಹೋಗಿ ಫಸ್ಟು ಸ್ವಿಂಗ್ನ ಪರ್ಚೇಸ್ ಮಾಡಿ ಆ್ಯಂಡ್ ಅದಕ್ಕೆ ಬೇಕಾಗಿರೋ ಡ್ರೆಸ್ನ ರೆಂಟ್ ಮಾಡೋಣ ಅಂತ ಎಂಟ್ರಿ ಆದ್ವಿ. ಸೊ ಎಂಟ್ರಿ ಆದಾಗ ವ್ಯೂ ನೋಡಕ್ಕಂತೂ ತುಂಬಾನೇ ಚೆನ್ನಾಗಿತ್ತು. ಸೊ ಇನ್ನೂ ಯಾವುದು ಸ್ವಿಂಗ್ ಸ್ಟಾರ್ಟ್ ಆಗಿರಲಿಲ್ಲ. ಸೊ ನಾವು ತುಂಬ ಬೇಗನೆ ಬಂದಿದ್ವಿ ಆ್ಯಂಡ್ ವ್ಯೂ ನೋಡಿ ತುಂಬಾನೇ ಖುಷಿ ಆಯಿತು. ಸೊ ಇದನ್ನು ಸೆಲೆಕ್ಟ್ ಮಾಡೋದು ವರ್ತ್ ಇದೆ ಅಂತ ಅನ್ನಿಸ್ತು. ಸೊ ನಾವು ನೆಕ್ಸ್ಟು ಇಲ್ಲಿ ಇನ್ನೊಂದು ರಿಸೆಪ್ಷನ್ ಇರುತ್ತೆ. ಸೊ ಇದು ಡೆಡಿಕೇಟೆಡ್ ಫಾರ್ ಸ್ವಿಂಗ್ ಮತ್ತು ಡ್ರೆಸ್ ರೆಂಟಿಂಗ್ಗೆ. ಸೊ ಇಲ್ಲಿ ಬಂದು ನಾವು ಒಂದು ಸೂಪರ್ ಎಕ್ಸ್ಟ್ರೀಮ್ ಸ್ವಿಂಗು ಆ್ಯಂಡ್ ಕಪಲ್ ಸ್ವಿಂಗು ಒಂದು ಡ್ರೆಸ್ನ ರೆಂಟ್ ಮಾಡೋಣ ಅಂತ ಬಂದಿದ್ದು. ಸೊ ಇದು ಡಿಫ್ರೆಂಟ್ ಆಕ್ಟಿವಿಟೀಸ್ ನಾನು ಹೇಳಿದ್ದು. ಇಲ್ಲಿ ತುಂಬಾನೇ ಆಕ್ಟಿವಿಟೀಸ್ಗಳಿದೆ ಮತ್ತು ಅದ್ರ ಪ್ರೈಸ್ನ ಬಾಲಿ ಕರೆನ್ಸಿಯಲ್ಲಿ ಇಲ್ಲಿ ಹಾಕಿದ್ದಾರೆ. ಆ್ಯಂಡ್ ಫೋಟೋಸ್ಗೆ ಎಷ್ಟಿದೆ, ಡ್ರೆಸ್ಗೆ ಎಷ್ಟಿದೆ, ಸೊ ಇದೆಲ್ಲ ನೀವು ಫೋಟೋ ಮತ್ತು ಡ್ರೆಸ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕು. ನೀವು ಫೋಟೋಗೆ ಆಪ್ಟ್ ಮಾಡಿದ್ರೆ ಎಕ್ಸ್ಟ್ರಾ ಪೇ ಮಾಡಬೇಕು. ಮತ್ತು ನೀವು ಫೋಟೋಸ್ನ ನೋಡಿ ನಿಮ್ಗೆ ಫೋಟೋಸ್ ಇಷ್ಟ ಆದರೆ ನೀವು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾವು ರಿಸೆಪ್ಷನ್ನಲ್ಲಿ ಪ್ರೀ ಪೇಮೆಂಟ್ ಆದಮೇಲೆ ಸೊ ಅವರು ನಿಮಗೆ ಫಸ್ಟು ಡ್ರೆಸ್ ಸೆಲೆಕ್ಟ್ ಮಾಡೋಕ್ಕೆ ಇಲ್ಲಿಗೆ ಬಿಡ್ತಾರೆ. ಸೊ ಅವರೇ ನಿಮಗೆ ಹೆಲ್ಪ್ ಮಾಡ್ತಾರೆ ವೇರ್ ಮಾಡೋಕ್ಕೆ ಕೂಡ. ಸೊ ನಿಮ್ಮ ರೆಂಟಿಂಗ್ಗೆ ಒಂದು 500 to 800 ರುಪೀಸ್ ಆಗುತ್ತೆ. ಇಲ್ಲಿ ಡಿಫ್ರೆಂಟ್ ಕಲರ್ ಇರುತ್ತೆ. ಸೊ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ನೀವು ಆ ಕಲರ್ ಚೂಸ್ ಮಾಡಿದ್ರೆ ಸೊ ಅವರೇ ನಿಮಗೆ ವೇರ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ. ಸೊ ನಾನು ತೊಗೊಂಡಿದ್ದು ರೆಡ್ ಕಲರ್ ಫ್ಲೋಯಿ ಡ್ರೆಸ್ಸು. ಸೊ ಇದು ಫೋಟೋಸ್ಗೆಲ್ಲ ವೀಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಮುಂಚೆನೇ ರೆಡ್ ಕಲರ್ ಅಂತ ಫಿಕ್ಸ್ ಆಗಿದ್ದೆ. ಸೊ ಮತ್ತು ಈ ಡ್ರೆಸ್ ಸೆಲೆಕ್ಟ್ ಮಾಡಿದ್ಮೇಲೆ ಅಲ್ಲಿ ಚೇಂಜಿಂಗ್ ರೂಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಅವರೇ ಬಂದು ನಿಮಗೆ ಕಂಫರ್ಟಬಲ್ ಆಗಿ ವೇರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ನಾವು ಫಸ್ಟ್ ಆಕ್ಟಿವಿಟಿ ಟ್ರೈ ಮಾಡಕ್ಕೆ ಬಂದಿದ್ದು ಸೂಪರ್ ಎಕ್ಸ್ಟ್ರೀಮ್ ಸ್ವಿಂಗು. ಸೊ ಇಲ್ಲಿ ಕೂಡ ಕ್ಯೂ ಸಿಸ್ಟಮ್ ಇರುತ್ತೆ. ಸೊ ಅವ್ರು ನಿಮಗೆ ಮುಂಚೆನೇ ಟೋಕನ್ ನಂಬರ್ ಕೊಟ್ಟಿರ್ತಾರೆ. ಸೊ ಅವರು ನಿಮಗೆ ಕಾಲ್ ಮಾಡ್ತಾರೆ. ಸೊ ಅಥವಾ ಡಿಸ್ಪ್ಲೇ ಮಾಡ್ತಾರೆ. ಸೊ ಆವಾಗ ನಿಮ್ಮ ಟರ್ನ್ ಅಂತ. ಸೊ ಇಲ್ಲಿ ನಾವು ಸೂಪರ್ ಎಕ್ಸ್ಟ್ರೀಮ್ ಸ್ವಿಂಗ್ಗೆ ಪೇ ಮಾಡಿದ್ದು 1200 to 1300 ರುಪೀಸ್ ಆಯಿತು. ಇದು ಪರ್ ಪರ್ಸನ್ನು. ಸೊ ಒಬ್ಬರಿಗೆ ಇಷ್ಟು ಕಾಸ್ಟ್ ಆಯಿತು. ಸೊ ಸೀನರಿ ಅನ್ನು ತುಂಬ ಚೆನ್ನಾಗಿತ್ತು ಮತ್ತು ಸೇಫ್ಟಿ ಮೆಷರ್ಮೆಂಟ್ ತುಂಬ ಇತ್ತು. ಸೊ ಅವರು ನಿಮಗೆ ದೇ ವಿಲ್ ಮೇಕ್ ಶೋರ್ ಸೊ ಇದೆಲ್ಲ ಸೇಫ್ ಆಗಿದೆ ಅಂತ. ಆ್ಯಂಡ್ ಇಲ್ಲಿ ನೀವು ಫೋಟೋಸ್ ಬೇಕಂದರೆ ಮುಂಚೆನೇ ಹೇಳ್ಬೇಕು. ಸೊ ನಿಮಗೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ಕ್ಲಿಕ್ ಮಾಡಿಕೊಡ್ತಾರೆ. ಆ್ಯಂಡ್ ನೀವು ಲೇಟರ್ ನೀವು ಆ ಫೋಟೋಸ್ ವೀಡಿಯೋಸ್ನ ಚೆಕ್ ಮಾಡಿ ನಿಮಗೆ ಬೇಕಂದರೆ ನೀವು ಎಕ್ಸ್ಟ್ರಾ ಪೇ ಮಾಡಿ ತೊಗೋಬೋದು. ಸೊ ನೆಕ್ಸ್ಟು ನಮಗೆ ನೆಕ್ಸ್ಟ್ ಸ್ವಿಂಗ್ಗೆ ವೇಟಿಂಗ್ ಟೈಮ್ ಇತ್ತು. ಅದಕ್ಕೆ ನಾವು ಆ ಟೈಮಲ್ಲಿ ಫೋಟೋ ಬೂತ್ಗಳಿಟ್ಟಿದ್ರು. ಸೊ ಅಲ್ಲಿ ಬಂದು ನಮ್ಮ ಫೋನಲ್ಲೇ ನಾವು ಈ ಥರ ಫೋಟೋಸ್ಗಳನ್ನ ತೊಗೊಂಡ್ವಿ. ಸೊ ನೆಕ್ಸ್ಟು ನಾವು ಬಂದಿದ್ದು ಕಪಲ್ ಸ್ವಿಂಗ್ಗೆ. ಸೊ ಕಪಲ್ ಸ್ವಿಂಗು ಕೂಡ ಸೇಮ್ ಕ್ಯೂ ಸಿಸ್ಟಮ್ ಇರುತ್ತೆ. ಸೊ ನಿಮ್ಮ ಟೋಕನ್ ಕರೆದಾಗ ನೀವು ಬರಬೇಕು.
ಸೊ ನಾವು ಅದಕ್ಕೆ ಆ ವೇಟಿಂಗ್ ಪೀರಿಯಡಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಾವು ನಮ್ಮ ಫೋನಲ್ಲೇ ಸೊ ಎಷ್ಟೋ ಫೋಟೋ ಬೂತ್‌ಗಳು, ಸೆಲ್ಫಿ ಬೂತ್‌ಗಳಿದ್ವು. ಸೊ ಅಲ್ಲೋಗಿ ನಾವು ಫೋಟೋಸ್‌ನ ತಗೊಂಡ್ ಬಂದ್ವಿ. ಮತ್ತೆ ಕಪಲ್ ಸ್ವಿಂಗ್‌ಗೆ 2200 ಟು 2300 ರೂಪೀಸ್ ಅಷ್ಟು ಕಾಸ್ಟ್ ಆಯ್ತು. ಸೊ ನಾವು ಹೌದು ಲೈಕ್ ಸಿಂಗಲ್ ಎಕ್ಸ್‌ಟ್ರೀಮ್ ಸ್ವಿಂಗ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಬಟ್ ಆದ್ರೆ ಇಬ್ರು ಮಾಡ್ತಿರೋದ್ರಿಂದ ಅಂಡ್ ಸೇಫ್ಟಿ ಮೆಷರ್ ಕೂಡ ತುಂಬಾನೇ ಇತ್ತು. ಅಂಡ್ ಇಲ್ಲೂ ಕೂಡ ನೀವು ಫೋಟೋಸ್ ಕಾಪಿ ಮಾಡ್ಬೋದು. ಸೊ ಅವ್ರು ನೋಡ್ತಿರೋರು ನಿಮ್ದು ಬ್ಯಾಂಡ್ ನಂಬರ್ ಇಟ್ಕೊಂಡು ರೆಫರೆನ್ಸ್ ಆಗಿ ಫೋಟೋಸ್‌ನ ಅಂಡ್ ವಿಡಿಯೋಸ್‌ನ ಕ್ಲಿಕ್ ಮಾಡ್ತಾರೆ. ಸೊ ನೀವು ಮತ್ತೆ ಆ ಫೋಟೋಸ್‌ನ, ವಿಡಿಯೋಸ್‌ನ ಅಲ್ಲಿ ಫೋಟೋ ಬೂತ್ ಇರುತ್ತೆ. ಅಲ್ಲೋಗಿ ನೀವು ಅವ್ರು ನಿಮಗೆ ತೋರಿಸ್ತಾರೆ. ಸೊ ನಿಮಗೆ ಇಷ್ಟ ಆದ್ರೆ ನೀವು ತಗೋಬಹುದು. ಸೊ ನಾವು ಬರೀ ಕಪಲ್ಸ್ ಅಷ್ಟೇ ತಗೊಂಡಿದ್ದು. ಸೊ ಸಿಂಗಲ್‌ದು ನಾವೇ ಕ್ಲಿಕ್ ಮಾಡ್ಕೊಂಡಿದ್ವಿ. ಅದ್ರಿಂದ ನಾವು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡೋದು ಬೇಡ ಅಂತ. ಸೊ ಕಪಲ್ ಸ್ವಿಂಗ್ ಎಕ್ಸ್‌ಪೀರಿಯನ್ಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಓವರಾಲ್ ಎಕ್ಸ್‌ಪೀರಿಯನ್ಸ್ ಹೇಳ್ಬೇಕಂದ್ರೆ ಸೊ 2 ಸ್ವಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಫೋಟೋಸ್ ಆಂಡ್ ವಿಡಿಯೋಸ್ ಕೂಡ ತುಂಬಾ ಚೆನ್ನಾಗ್ ಬಂತು. ಸೊ ಡ್ರೆಸ್ ಕೂಡ ಕಂಫರ್ಟಬಲ್ ಆಗಿತ್ತು. ಸೊ ನಮಗೆ ಸಿಂಗಲ್ ಫೋಟೋಸ್, ಇಂಡಿವಿಜುವಲ್ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗ್ ಬಂತು. ಓವರಾಲ್ ಎಕ್ಸ್‌ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಮೇನ್ ಆಗಿ ಸೇಫ್ಟಿ ಆಗಿತ್ತು. ಅಂಡ್ ಈ ನ್ಯೂ ಎಕ್ಸ್‌ಪೀರಿಯನ್ಸ್‌ನ ಎಂಜಾಯ್ ಮಾಡಿದ್ವಿ. ಸೊ ನೀವು ಬಾಲಿಗ್ ವಿಸಿಟ್ ಮಾಡಿದ್ರೆ ಸೊ ಈ ಆಕ್ಟಿವಿಟಿನ ಟ್ರೈ ಮಾಡಿ ತುಂಬಾ ಎಂಜಾಯ್ ಮಾಡ್ತೀರಾ. ಅಂಡ್ ಈ ಫೋಟೋಸ್ ಬಂದು ನಾವು ಅವ್ರ ಕ್ಯಾಮ್ರಾದಲ್ಲಿ ತೆಗ್ಸ್ಕೊಂಡಿದ್ದು. ತುಂಬಾನೇ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಲೈಕ್ ಮಾಡಿ.